ನಮಸ್ಕಾರ. ಬನ್ನಿ ಇವತ್ತು ಕರ್ನಾಟಕದ ಬಗ್ಗೆ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ. ಕರ್ನಾಟಕ ಅಂತ ಅಂದ ತಕ್ಷಣ ಎಲ್ಲರ ತಲೆಗೂ ಮೊದಲು ಬರೋದೇ ಬೆಂಗಳೂರು, ಅಂದ್ರೆ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಲ್ವಾ? ಟೆಕ್ ಕಂಪನಿಗಳು, ಸ್ಟಾರ್ಟ್ಅಪ್ಗಳು, ಇದೇ ಚಿತ್ರಣ ತಾನೇ. ಆದ್ರೆ ಒಂದ್ ನಿಮಿಷ ಯೋಚನೆ ಮಾಡಿ, ಕರ್ನಾಟಕ ಅಂದ್ರೆ ಇಷ್ಟೇನಾ? ಈ ಒಂದು ಹೆಸರಿನ ಆಚೆಗೆ ಈ ರಾಜ್ಯಕ್ಕೆ ಬೇರೆ ಯಾವ ಗುರುತು ಇಲ್ವಾ? ಖಂಡಿತವಾಗಿಯೂ ಇದೆ. ಅದಕ್ಕೆ ನಾವು ಹೇಳ್ತಿರೋದು, ಈ ರಾಜ್ಯ ಭಾರತಕ್ಕೆ ಸಿಕ್ಕಿರುವ ಒಂದು ನಿಜವಾದ ಖಜಾನೆ ಪೆಟ್ಟಿಗೆ ಇದ್ದ ಹಾಗೆ. ಸರಿ, ಹಾಗಾದ್ರೆ ಇನ್ನೇಕೆ ತಡ, ಬನ್ನಿ ಆ ಪೆಟ್ಟಿಗೆಯನ್ನು ಒಂದೊಂದಾಗಿ ತೆರೆದು ನೋಡೋಣ. ಮೊದಲಿಗೆ ಈ ನೆಲದೊಳಗಿನ ಸಂಪತ್ತಿನಿಂದಲೇ ಶುರು ಮಾಡೋಣ. ಅಂದ್ರೆ ಕರ್ನಾಟಕದ ಭೂಮಿ ನಮಗೆ ಏನೆಲ್ಲ ನಿಧಿಗಳನ್ನ ಕೊಟ್ಟಿದೆ ಅಂತ ನೋಡೋಣ. ಚಿನ್ನ, ಹೌದು, ಭಾರತದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕದಲ್ಲಿ. ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದ್ದ KGF ಇಲ್ಲೇ ಇತ್ತು. ಈಗಲೂ ಕೂಡ ಹಟ್ಟಿ ಚಿನ್ನದ ಗಣಿಗಳು ದೇಶಕ್ಕೆ ಬೇಕಾದ ಚಿನ್ನವನ್ನ ಕೊಡ್ತಿದೆ. ಬರೀ ಚಿನ್ನ ಅಷ್ಟೇ ಅಲ್ಲ, ನಮ್ಮ ದಿನವನ್ನ ಶುರು ಮಾಡೋಕೆ ಬೇಕಾದ ಇನ್ನೊಂದು ನಿಧಿ ಇಲ್ಲಿದೆ, ಅದುವೇ ಕಾಫಿ. ನಾವು ಕುಡಿಯೋ 10 ಕಪ್ ಕಾಫಿ ಇದ್ರೆ ಅದರಲ್ಲಿ 7 ಕಪ್ ಬಂದಿರೋದು ಕರ್ನಾಟಕದ ಮಣ್ಣಿನಿಂದಲೇ. ಅಂದ್ರೆ ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 70% ಪಾಲು ನಮ್ಮ ರಾಜ್ಯದ್ದು. ಸರಿ, ಭೂಮಿಯೊಳಗಿನ ಸಂಪತ್ತು ನಡುವೆ ಈಗ ಇಡೀ ದೇಶದ ಗುರುತಾಗಿರುವ ಕೆಲವು ವಸ್ತುಗಳನ್ನ ನೋಡೋಣ. ಇದರೊಂದು ವಿಶೇಷತೆ ಏನಂದ್ರೆ, ಈ ವಸ್ತುಗಳು ತಯಾರಾಗೋದು ಕರ್ನಾಟಕದಲ್ಲಿ ಮಾತ್ರ. ಈ ಸಂಖ್ಯೆ ನೋಡಿ, 70%. ಭಾರತದಲ್ಲಿ ಉತ್ಪಾದನೆಯಾಗೋ ಒಟ್ಟು ಮಲ್ಬೆರಿ ರೇಷ್ಮೆಯಲ್ಲಿ 70% ನಮ್ಮ ಕರ್ನಾಟಕದಿಂದ ಬರುತ್ತೆ. ಮದುವೆಗಳಲ್ಲಿ ನಾವು ನೋಡುವ ಆ ಹೊಳೆಯೋ ರೇಷ್ಮೆ ಸೀರೆಗಳ ಹಿಂದಿನ ಶಕ್ತಿ ನಮ್ಮ ರಾಜ್ಯದ್ದು. ಇದು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಎಲೆಕ್ಷನ್ ಟೈಮಲ್ಲಿ ನಮ್ಮ ಬೆರಳಿಗೆ ಹಾಕುವ ಆ ನೇರಳೆ ಬಣ್ಣದ ಇಂಕ್ ಇದೆಯಲ್ಲ, ಅದು ಇಡೀ ದೇಶದಲ್ಲೇ ತಯಾರಾಗೋದು ಒಂದೇ ಕಡೆ, ಅದು ನಮ್ಮ ಮೈಸೂರಿನಲ್ಲಿ. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಇಲ್ಲಿಂದಲೇ ರಫ್ತು ಆಗುತ್ತೆ. ಆದ್ರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಹೆಮ್ಮೆ ಅಂದ್ರೆ ಇದು ನಮ್ಮ ದೇಶದ ಗೌರವದ ಸಂಕೇತವಾದ ತ್ರಿವರ್ಣ ಧ್ವಜ. ಇದನ್ನ ಅಧಿಕೃತವಾಗಿ ತಯಾರಿಸೋಕೆ ಇಡೀ ದೇಶದಲ್ಲೇ ಅನುಮತಿ ಇರೋದು ಒಂದೇ ಒಂದು ಸಂಸ್ಥೆಗೆ. ಆ ಸಂಸ್ಥೆ ಇರೋದು ನಮ್ಮ ಕರ್ನಾಟಕದ ಧಾರವಾಡದಲ್ಲಿ. ಇದು ನಿಜಕ್ಕೂ ಹೆಮ್ಮೆ ಪಡೋ ವಿಚಾರ ಅಲ್ಲ? ಬನ್ನಿ ಮುಂದಿನ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಕರ್ನಾಟಕ ಹೇಗೆ ಆಧುನಿಕ ತಂತ್ರಜ್ಞಾನದಿಂದ ಹಿಡಿದು ಐತಿಹಾಸಿಕ ಶಕ್ತಿಯವರೆಗೆ ಒಂದು ಪವರ್ ಹೌಸ್ ಆಗಿದೆ ಅನ್ನೋದನ್ನ ನೋಡೋಣ. ಆ ಸಿಲಿಕಾನ್ ವ್ಯಾಲಿ ಅನ್ನೋ ಹೆಸರು ಸುಮ್ಮನೆ ಬಂದಿದ್ದಲ್ಲ. ಭಾರತದ ಒಟ್ಟು IT ರಫ್ತಿನಲ್ಲಿ 35% ಕರ್ನಾಟಕದ ಪಾಲಿದೆ. ಅಷ್ಟೇ ಯಾಕೆ, ಫ್ಲಿಪ್ಕಾರ್ಟ್, ಓಲಾ, ಸ್ವಿಗ್ಗಿ, ಜೆರೋಧಾದಂತಹ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಹುಟ್ಟಿದ್ದೇ ಇಲ್ಲಿ. ಬರೀ ಖಾಸಗಿ ಕಂಪನಿಗಳಷ್ಟೇ ಅಲ್ಲ, ಭಾರತದ ರಕ್ಷಣೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬೆನ್ನೆಲುಬಾಗಿರುವ ಇಸ್ರೋ, HAL, DRDO, BHEL ಈ ಎಲ್ಲಾ ಪ್ರಮುಖ ಸರ್ಕಾರಿ ಸಂಸ್ಥೆಗಳ ಪ್ರಧಾನ ಕಚೇರಿಗಳು ಇರುವುದು ಬೆಂಗಳೂರಿನಲ್ಲಿ. ಈ ರಾಜ್ಯದ ಶಕ್ತಿ ಅನ್ನೋದು ಇವತ್ತಿಂದಲ್ಲ, ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ದೆಹಲಿ ಸುಲ್ತಾನರು ಮತ್ತು ಮೊಘಲರಂತ ಬಲಿಷ್ಠರನ್ನ ದಕ್ಷಿಣ ಭಾರತದೊಳಗೆ ಕಾಲಿಡದಂತೆ ತಡೆದು ನಿಲ್ಲಿಸಿದ್ದು ಇಲ್ಲೇ ಆಳಿದ ವಿಜಯನಗರ ಸಾಮ್ರಾಜ್ಯ. ಹಾಗೆಯೇ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಆಚರಿಸುವ ಇಂಜಿನಿಯರ್ಗಳ ದಿನ ಇದೆಯಲ್ಲ, ಅದು ಇದೇ ಮಣ್ಣಿನ ಮಗ ಸರ್ M ವಿಶ್ವೇಶ್ವರಯ್ಯನವರ ನೆನಪಿಗಾಗಿ. ಹಾಗಾಗಿ ಕರ್ನಾಟಕವನ್ನ ಕೇವಲ ಸಿಲಿಕಾನ್ ವ್ಯಾಲಿ ಅಂತ ಕರೆಯೋದು ಪೂರ್ತಿ ಸರಿಯಲ್ಲ. ಇದು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು. ನಿಜವಾಗ್ಲೂ ಇದು ಇಡೀ ದೇಶಕ್ಕೆ ಸಿಕ್ಕಿರುವ ಒಂದು ಅಮೂಲ್ಯವಾದ ಖಜಾನೆ ಪೆಟ್ಟಿಗೆ. ಚಿನ್ನ, ಕಾಫಿಯಿಂದ ಹಿಡಿದು ರಾಷ್ಟ್ರಧ್ವಜ, ರಾಕೆಟ್ ತಂತ್ರಜ್ಞಾನದವರೆಗೂ ಎಲ್ಲವೂ ಈ ಪೆಟ್ಟಿಗೆ ಒಳಗೆ ಇದೆ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಯೋಚನೆ ಬರುತ್ತೆ ಅಲ್ವಾ? ಕರ್ನಾಟಕದೊಳಗೆ ಇನ್ನೂ ಯಾವೆಲ್ಲ ನಿಧಿಗಳು,